ಹೇಗೆ ಕಡಿಮೆ ಮಾಡೋದು? ಅದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಮೊಬೈಲ್ ಕಡಿಮೆ ಮಾಡೋದು ಅಂತ ಹೇಳಿದರೆ ಹೆಂಗೆ ಸರ್? ಇವಾಗಿನ LKG ಮಕ್ಕಳಿಗೂ ಕೂಡ ಆನ್ಲೈನ್ ಅಸೈನ್ಮೆಂಟ್ ಕೊಡ್ತಾರೆ. ಮೊಬೈಲ್ ನೋಡಿಕೊಂಡೆ ಅವ್ರು ಅಸೈನ್ಮೆಂಟ್ ಬರೀಬೇಕು. ಇವಾಗ PhD ಹೋಲ್ಡರ್ ಕೂಡ ಮೊಬೈಲ್ ನೋಡಿಕೊಂಡೆ ಅಸೈನ್ಮೆಂಟ್ ಬರೀಬೇಕು. ಇಂಟರ್ನೆಟ್ ಇಲ್ದಲೆ ಬದುಕೇ ಇಲ್ಲ ಅಂದಂಗೆ ಆಗಿದೆ. ಹೌದು, ಅಲ್ಲ ಅದು ನಿಜಾನೇ ಮೇಡಮ್. ನೀವೀಗ ಯಾವುದೇ ಹೋಟ್ಲಲ್ಲಿ ಹೋದರೆ ಫ್ರೀ ವೈಫೈ ಅಂತ ಬೋರ್ಡ್ ಹಾಕಿರ್ತಾರೆ. ಹೌದು. ಸೊ ನೀವು ಯಾವುದೇ ಒಂದು ಏನೇ ಮಾಡಿ, ಒಂದು ರೆಸ್ಟೋರೆಂಟು, ಚಿಕ್ಕ ಹೋಟೆಲ್, ಚಿತ್ರಾನ್ನ ಮಾಡೋ ಅಂಗಡಿಯಿಂದ ಹಿಡಿದು ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಫ್ರೀ ವೈಫೈ ಕೊಡ್ತಾರೆ. ಅದಾದಮೇಲೆ ಈಗ ಫ್ರೀ ಲ್ಯಾಪ್ಟಾಪ್ ಫೆಸಿಲಿಟಿ ಕೂಡ ಬರ್ತಾ ಇದೆ. ನಾನೊಂದು 2-3 ಹೋಟೆಲ್ಗಳಲ್ಲಿ ನೋಡಿದ್ದೆ. ಸೊ ಏನಾಗ್ತಾ ಇದೆ ಅಂತಂದರೆ ಈಗ ಇದು ಚೇಂಜ್ ಆಗಬೇಕು. ಅಂದರೆ ನಾನು ಹಂಗೆ ಹೇಳೋದೇನಂತಂದರೆ 10 ನಿಮಿಷ ಫೋನಲ್ಲಿ ಮಾತಾಡೋಂಥ ವಿಷಯನ 1 ನಿಮಿಷದಲ್ಲೂ ಮಾತಾಡಿ ತೋರಿಸ್ತೀನಿ ನಾನು. ಓಕೆ, ಅಂದರೆ ಉದಾಹರಣೆಗೆ ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ವಿಷಯ ಏನು ಹೇಳಬೇಕು? ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಪಾಡ್ಕ್ಯಾಸ್ಟ್ ಮಾಡಲಿಕ್ಕೆ. ಓಕೆ, ಇಷ್ಟೇ ವಿಷಯ ಅಲ್ವಾ? ಇದನ್ನು ನಾನು ನಿಮಗೆ ಊಟ ಆಯಿತಾ, ಏನು ಮಾಡ್ತಾಯಿದ್ದೀರಾ, ಎಲ್ಲಿದ್ದೀರಾ, ಓಕೆ ಅದನ್ನೆಲ್ಲ ಮಾತಾಡ್ತಾ 5-6 ನಿಮಿಷ 8 ನಿಮಿಷ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಆ ರೇಡಿಯೇಷನ್ ಎಫೆಕ್ಟಿಂದ ಯಾವುದೋ ಒಂದು ಜೀವಿಗೆ ಅಂತ ಎಫೆಕ್ಟ್ ಆಗೇ ಆಗುತ್ತೆ. ಆ ಜೀವಿ ನಾವೇ ಆಗಿರ್ಬೋದು. ಓಕೆ, ನಾನು ಹೇಳ್ತಾ ಇರೋದು ಮೊದಲನೇದು ನಾನು. ಓಕೆ, ನನಗೆ ಎಫೆಕ್ಟ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಾದಮೇಲೆ ಪಕ್ಷಿಗಳ ಬಗ್ಗೆ ನೋಡಿರಿ, ಫಸ್ಟ್ ನಿಮಗೆ ಎಫೆಕ್ಟ್ ಆಗ್ತಾ ಇದೆಯಲ್ಲ. ಓಕೆ, ನಾನು ನಿಮಗೆ ಆಗಲೇ ಹೇಳಿದೆ ಆರೋಗ್ಯಂ ಪರಂ ಧನಂ ಅಂತೇಳಿ. ಅಂದರೆ ಆರೋಗ್ಯಂ ಪರಂ ಧನಂ ಅಂದರೆ ನಮ್ಮ ಆರೋಗ್ಯನೇ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಐಶ್ವರ್ಯಕ್ಕಿಂತ ಜಾಸ್ತಿ ಅಂತ. ಆ ಆರೋಗ್ಯಕ್ಕೇ ಎಫೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ದಯವಿಟ್ಟು ಮೊಬೈಲನ್ನು 10 ನಿಮಿಷದನ್ನು 1 ನಿಮಿಷಕ್ಕೆ ಮಾಡಿ. ಅಥವಾ ನಾ ಹೇಳೋದು, ನನಗೆ ಫೋನೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ನನಗೆ ಫೋನ್ ಮಾಡಲಿಲ್ಲ ಅಂತ ಖುಷಿ ಪಡಬೇಕು. ಓಕೆ ಓಕೆ, ಕೇಳಿಸ್ಕೊಳ್ಳಿ. ಈಗ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ನನಗೆ ಫೋನೇ ಮಾಡಿಲ್ಲ, ನನ್ನ ನೆನಪೇ ಇಲ್ವಾ ನಿನಗೆ, ಅಯ್ಯೋ ನಮ್ಮ ಯಜಮಾನರು ನನಗೆ ಕಾಲೇ ಮಾಡಿಲ್ಲ, ಎಷ್ಟು ಖುಷಿ ಆಗುತ್ತೆ ನನಗೆ ಅನ್ನೋ ಚೇಂಜಸ್ ಬರಬೇಕು ನಮ್ಮಲ್ಲಿ. ಅದು ಬರಲ್ವಾ? ಅದಕ್ಕೆ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಇದನ್ನು ಯೂಸ್ ಮಾಡ್ಬೋದು.